ಜಿಬಿಯ ಅಧಿಕಾರಿಗಳು ಇದೀಗ ಎಚ್ಚೆತ್ತುಕೊಂಡಿದ್ದಾರೆ. ಒಣಗಿದ ಮರಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ನಾನು ಸದ್ಯಗ ಮಲ್ಲೇಶ್ವರಮಲ್ಲಿದ್ದೇನೆ. 18 ಕ್ರಾಸಲ್ಲಿ ಒಣಗಿದ ಮರಗಳನ್ನು ಬೀಳುವಂಥ ಮರಗಳನ್ನು ಇದೀಗ ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ ನೋಡ್ತಿರ್ಬೋದು ಸಿಬ್ಬಂದಿಗಳು. ಯಾಕಂದರೆ ಮರ ಬಿದ್ದು ಸಾವನ್ನಪ್ತಿದ್ದಾರೆ, ಗಾಯಗಳಾಗ್ತಿದ್ದಾವೆ, ಗಾಡಿಗಳು ವಾಹನಗಳು ಜಖಮ್ ಆಗ್ತಿದ್ದಾವೆ. ಹೀಗಾಗಿ ಮರಗಳು ಸಹ ತುಂಬ ಸಿಟಿ ಜನರಿಗೆ ಡೇಂಜರ್ ಆಗಿದ್ರು. ಒಂದು ಕಡೆ ರಸ್ತೆ ಮೇಲೆ ಓಡಾಡಬೇಕಂದ್ರೆ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ರೀಸೆಂಟಾಗಿ ರಾಜಾಜಿನಗರದ ಮುಖ್ಯ ರಸ್ತೆಯಲ್ಲಿ ಸಹ ಮರ ಬಿದ್ದು ಒಂದು ಕಡೆ ಕೋಮಾ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಸಚಿವರ ಎಚ್ಚರಿಕೆಯ ಹಿನ್ನೆಲೆಯಿಂದ ಈಗ ಜಿಬಿಯ ಅರಣ್ಯ ವಿಭಾಗ ಈಗ ಎಚ್ಚೆತ್ತುಕೊಂಡಿದೆ. ಎಲ್ಲೆಲ್ಲಿ ಒಣಗಿದ ಮರಗಳಿದ್ದಾವೆ ಅದೆಲ್ಲ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು, JCB ಮುಖಾಂತರ ಮೇಲೆ ಏರಿ ಈಗ ಕಟಾವು ಮಾಡ್ತಿದ್ದಾರೆ. ಎಲ್ಲ ಒಣಗಿದ ಮರಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಈ ಒಂದು ಮಲ್ಲೇಶ್ವರಮಲ್ಲಿದೆ. ಯಾಕಂದರೆ ಮಲ್ಲೇಶ್ವರಮಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ, ಶಾಪಿಂಗ್ ಕಾಂಪ್ಲೆಕ್ಸ್ ಬೇರೆ, ಸಾಕಷ್ಟು ಜನ ಬರ್ತಾರೆ, ಈ ಒಂದು ಫುಟ್ಪಾತ್ ಮೇಲೆ ಓಡಾಡ್ತಾರೆ. ಏನಾದರೂ ಮರ ಬಿತ್ತಂದರೆ ಜೀವ ಹೋಗ್ಬೋದು. ಹೀಗಾಗಿ ಇಂಥ ಒಣಗಿದ ಮರಗಳನ್ನು ಈಗ ತೆರವು ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗ ಮಲ್ಲೇಶ್ವರಂ ಭಾಗದಲ್ಲಿ ನಡೀತಾ ಇದೆ ಕಾರ್ಯಾಚರಣೆ. ಮುಂದಿನ ದಿನಗಳಲ್ಲಿ ಹಂತವಾಗಿ ಈಗ ಜಿಬಿಯ ಅರಣ್ಯ ವಿಭಾಗ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಮರಗಳಿಂದ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಜೋರಾಗಿ ಮಳೆ ಗಾಳಿ ಬಂತಂದರೆ ಹಲವು ಕಾರುಗಳು ಜಖಮ್ ಆಗಿದ್ದಾವೆ. ಒಂದು ಕಡೆ ಆಕ್ರೋಶ ಅವರು ಹಾಕಿದ್ರು ಜಿಬಿಯ ವಿರುದ್ಧ. ಹೀಗಾಗಿ ಕೃಷ್ಣ ಬೈರೇಗೌಡರು ಸಚಿವರು ಎಚ್ಚರಿಕೆ ಹಿನ್ನೆಲೆಯಲ್ಲಿ ಇದೀಗ ಅರಣ್ಯ ವಿಭಾಗ ಈಗ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಈಗ ಇದು ಒಣಗಿದ ಮರ. ಮತ್ತೊಂದು ಕಡೆ ಇಲ್ಲೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಇದ್ದಾವೆ. ಈ ಶಾಪ್ ಓನರ್ಸ್ ಒಂದು ಕಡೆ ಅಸಮಾಧಾನ ಹೊರಹಾಕ್ತಿದ್ರು. ಯಾಕಂದರೆ ಇಲ್ಲಿ ಸಿಬ್ಬಂದಿಗಳಿಗೆ ಸಹ ಈ ಒಂದು ಮರಗಳು ಬಿದ್ದು ಒಂದು ಕಡೆ ತುಂಬ ತೊಂದರೆ ಆಗಿತ್ತು. ಹೀಗಾಗಿ ಇವರು ಸಹ ಒಂದು ಕಡೆ ಈ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ರು, ಬಟ್ ಎಚ್ಚೆತ್ತುಕೊಂಡಿದ್ದಿಲ್ಲ. ಬಟ್ ಇದೀಗ ಮಾನ್ಯ ಸಚಿವರು ಎಚ್ಚರಿಕೆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡು ಇದೀಗ ಹಳೆಯ ಮರಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತಿದ್ರೆ, ಕಟಾವು ಸಹ ಮಾಡ್ತಿದ್ರೆ. ದೃಶ್ಯಗಳು ನೋಡ್ಬೋದು ಯಾವ ರೀತಿಯಾಗಿ ಹಳೆ ಮರ ಇದೆ ಗೊತ್ತಾಗುತ್ತೆ. ಒಂದು ಜೋರಾಗಿ ಗಾಳಿ ಬೀಸ್ತಂದರೆ ಬಿದ್ದು ಬಿಡುತ್ತೆ. ಇಲ್ಲಿ ಏನಾದರೂ ಫುಟ್ಪಾತ್ ಮೇಲೆ ಓಡಾಡದ ಮೇಲೆ ಬಿತ್ತಂದರೆ ಜೀವ ಹೋಗ್ಬೋದಿತ್ತು. ಹೀಗಾಗಿ ಸದ್ಯ ಮಲ್ಲೇಶ್ವರಮಲ್ಲಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಬಟ್ ಸಿಟಿಯ ಹಲವು ಕಡೆ ಇಂಥ ಹಳೆ ಮರಗಳಿದ್ದಾವೆ. ಬೇಗ ಜಿಬಿ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು. ಎಲ್ಲೆಲ್ಲಿ ಒಣಗಿದ ಮರಗಳಿದ್ದಾವೆ ಎಲ್ಲವನ್ನ ಕ್ಲೀನ್ ಮಾಡಬೇಕು, ತೆರವು ಕಾರ್ಯಾಚರಣೆ ಮಾಡಬೇಕೆಂಬುದು ಈಗ ಸಿಟಿ ಜನರು ಒತ್ತಾಯ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದರಿಗೆ ನೀಡ್ತಾರೆ. ಓಟು ಯು.